ಬೆಂಗಳೂರಿನ ಮಳೆ ಹಾನಿ ಪ್ರದೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಮಳೆ ಹಾನಿ ಪ್ರದೇಶಕ್ಕೆ ಡಿಕೆ ಭೇಟಿ. ಯಲಹಂಕ ವ್ಯಾಪ್ತಿಯ ಪ್ರದೇಶದಲ್ಲಿ ಡಿಕೆ ಶಿವಕುಮಾರ್ ಅವರಿಂದ ಪರಿಶೀಲನೆ ನಡೆದಿದೆ. ನಾರ್ತ್ ವುಡ್ ವಿಲ್ಲಾ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಪರಿಶೀಲನೆ. ರಮಣಶ್ರೀ ಕ್ಯಾಲಿಫೋರ್ನಿಯಾ ಬಳಿಯೂ ಕೂಡ ಪರಿಶೀಲಿಸಿದ್ದಾರೆ. ರಾಜಕಾಲುವೆ ಪರಿಶೀಲನೆ ನಡೆಸಿದ ಡಿಸಿಎಂ ಡಿಕೆ ಶಿವಕುಮಾರ್ ತುಷಾರ್ ಗಿರಿನಾಥ್ ಅವರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಪ್ರವಾಹದ ಕುರಿತು ಮಾಹಿತಿಯನ್ನ ಪಡೆದಿದ್ದಾರೆ ಡಿಸಿಎಂ ಡಿಕೆಶಿ. ಹಾಗೆಯೇ ಸ್ಥಳೀಯರು ಕೂಡ ಸಾಕಷ್ಟು ದೂರುಗಳನ್ನ ಹೇಳ್ಕೊಂಡಿದ್ದಾರೆ ಡಿಸಿಎಂ ಅವರ ಬಳಿ. ಇಲ್ಲಿಂದ ನಾನು ತಗೊಂಡು ಇಲ್ಲಿಗೆ ಬಿಡ್ತೀನಿ. ಎಷ್ಟು ನೋಡಿ ಬರ್ತಾ ಇದೆ ಈಗ? ಏನು ಹೇಳ್ಬೇಕು ಕೆರೆಗೆಲ್ಲ ಮಾಡಕ್ ಬಿಡಲ್ಲ. ಕೆರೆ ಇಡೀ ಬೆಂಗಳೂರಲ್ಲಿ ಸೀವೇಜ್ ಮಿಕ್ಸ್ ಇರುವುದರಿಂದ ಈ ಕ್ಲೋಸ್ಡ್ ಪೈಪ್ ನಲ್ಲಿನೇ ನಾವು ಹೋಗ್ತಾ ಇದೀವಿ. ಹೇಗೆ ಯಾಕೆ ಮುಂದೆ ಬೀಳ್ತಿರಲ್ಲ? ಸಿಗುತ್ತೆ ಕಷ್ಟಕ್ಕೂ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನೋಡಪ್ಪ ನಮ್ಮವರು ಬಫರ್ ನೋಡ್ಬೇಕಮ್ಮ. ಪ್ಲಾನ್ ಮಾಡಿಲ್ಲ. We are residents of this village. No, I know that, but it is not. And find a solution for this or the forest. ಮಳೆ ಹಾನಿ ಪ್ರದೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಮಳೆಯಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಬೆಂಗಳೂರಿನ ಕೆಲ ಭಾಗಗಳಲ್ಲಿ. ಅದರಲ್ಲೂ ಯಲಹಂಕದ ಈ ಭಾಗದಲ್ಲಿ ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ನಿಂತಿದೆ. ಹಾಗೆಯೇ ರಾಜಕಾಲುವೆಯಿಂದ ನೀರು ಬರ್ತಾ ಇರೋದ್ರಿಂದ ಇನ್ನೂ ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸ್ಥಳೀಯರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ಸ್ಥಳೀಯ ಶಾಸಕರ ಗಮನಕ್ಕೆ ತಂದಿದ್ದೀವಿ, ಆದರೂ ಕೂಡ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಈ ಸಮಸ್ಯೆಗೆ ನಮಗೆ ಆದಷ್ಟು ಬೇಗ ಒಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಸಿಎಂ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನಾರ್ತ್ ವುಡ್ ವಿಲ್ಲಾದಲ್ಲಿ ಪರಿಶೀಲನೆಯನ್ನ ನಡೆಸಿ ಮಾಹಿತಿಯನ್ನ ಪಡೆದ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಅಮೃತಹಳ್ಳಿಯ ಕಡೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಲ್ಲೂ ಕೂಡ ಮಳೆಯಿಂದ ಏನೇನು ಅನಾಹುತ ಆಗ್ತಿದೆ, ಯಾವ ರೀತಿಯ ಪರಿಹಾರದ ಅಗತ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ಅಧಿಕಾರಿಗಳಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಸಹ ನೀಡಲಿದ್ದಾರೆ. ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಾಥನ್ನ ನೀಡಿದ್ದಾರೆ. ಬೆಂಗಳೂರಿನ ಮಳೆ ಹಾನಿ ಪ್ರದೇಶಗಳನ್ನ ಪರಿಶೀಲಿಸುವ ಕಾರ್ಯ ನಡೀತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಅಂತ ಹೇಳಿದ್ರು. ಅಲ್ಲಿ ಸ್ಟಾರ್ಮ್ ವಾಟರ್ ಡ್ರೈನು ಸುವೆಜು ಬೇರೆ ಸೆಗ್ರಿಗೇಟ್ ಮಾಡಿ 2 ಪೈಪ್ಲೈನ್ ಹಾಕ್ತೀವಿ ಅಂತಂದ್ರು. ಟೈಮ್ ಲೈನ್ ಕೊಟ್ಟಿಲ್ಲ. ಅದು ನಮಗೆ ಕೊಟ್ರೆ ಒಳ್ಳೇದು. ಅದು ಆಕ್ಷನ್ ಆಗ್ಲಿ, ಮುಗಿಲಿ, ಆವಾಗ ನಾವು ನಂಬ್ತೀವಿ ಆಗಿದೆ ಅಂತ. ಗೊತ್ತಾಯ್ತಾ? ಮಾಡ್ತೀವಿ ಬೇಡ, ಮಾಡಾಗಿದೆ ಬೇಕು ನಮಗೆ ಅಷ್ಟೇ. ಈಗ ನಿಮ್ದು ಏನು ಹೇಳಿದ್ರಿ ಮೇಡಮ್ ಅವ್ರಿಗೆ? ಏನು ಆಗ್ರಹ ಮಾಡಿದ್ರಿ? ಅದೇ ಹೇಳಿದ್ವಿ, ಸೆಗ್ರಿಗೇಟ್ ಮಾಡಿ ಲೇಕನ್ನ ನೀವು ಕೆಡಿಸ್ಬೇಡಿ. ನಾವು ಇಲ್ಲಿ ಬಂದಿದ್ದೇನೆ, ನಾವೆಲ್ಲರೂ ಇಲ್ಲಿ ತಗೊಂಡಿದ್ದೇನೆ ನಮಗೆ ಲೇಕ್ಗೋಸ್ಕರ ಅಂತ, ಅದನ್ನ ಕೆಡಿಸ್ಬೇಡಿ. ಬಟ್ ದೆನ್ ನೀವು ಸರಿಯಾಗಿ ಫುಲ್ ಕಂಪ್ಲೀಟ್ ಮಾಡಿ. ಅದೇನು ಶುರು ಮಾಡಿದ್ರೆ ಅದು ಕಂಪ್ಲೀಟ್ ಮಾಡಿ. ಇವಾಗ ಹೆಲ್ತ್ ಹ್ಯಾಜರ್ಡ್ ಬೇಡ ನಮಗೆ, ಅದು ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ನಮಗೆ ಇಲ್ಲಿ ಇರೋಕ್ಕೆ, ನೆಮ್ಮದಿಯಾಗಿ ಇರೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ. ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಿದ್ಮೇಲೆ ನೋಡೋಣ.